ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು ಬಾಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ನಾನು ಇದೀನಲ್ಲ RCB ರಿಲೇಟೆಡ್ ಅಪ್ಡೇಟ್ ಬಂತು ನನಗೆ ಪಟ ನನಗೆ ಕೊಡೋದಕ್ಕೆ. ನುವಾನ್ ತುಷಾರ್ ಅದು ಸೀರಿಯಸ್ ಆಗ್ತೈತೆ ಗುರು. ಶ್ರೀಲಂಕಾದಲ್ಲಿ ಮ್ಯಾಟ್ರು ಸೀರಿಯಸ್ ಆಗೋಗ್ಬಿಟ್ಟೈತೆ. ಯಾವ ರೇಂಜಿಗೆ ಸೀರಿಯಸ್ ಆಗೈತೆ ಅಂತಂದರೆ, ನುವಾನ್ ತುಷಾರ್ ತಲೆ ಕೆಟ್ಬಿಟ್ಟು ಕೊಲಂಬೋ ಡಿಸ್ಟ್ರಿಕ್ಟ್ ಕೋರ್ಟ್ನ ಅಪ್ರೋಚ್ ಮಾಡೋಷ್ಟು ಆಗೋಗ್ಬಿಟ್ಟಿದೆ. ಪಿಟಿಷನ್ ಎಲ್ಲ ಸಬ್ಮಿಟ್ ಮಾಡೋಷ್ಟು ಆಗೋಗ್ಬಿಟ್ಟಿದೆ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧ. ಗ್ರೌ ಏನು ಕಿವಿಗೆ ಹೂವು ಇಡ್ತಿದ್ಯಾ ಅಂತ ಕೇಳ್ತು ಅಂತಂದರೆ, ಇಲ್ಲಮ್ಮ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧನೇ ನಿಂತ್ಕೊಂಡ್ರು ಅಂತ ನುವಾನ್ ತುಷಾರ. ಹೌದು, ಬೇಕು ಅಂತ ನನಗೆ ಫಿಟ್ನೆಸ್ ಕ್ಲಿಯರೆನ್ಸ್ನ ಕೊಡ್ತಾ ಇಲ್ಲ. ಆ್ಯಂಡ್ ಇವ್ರು ಯಾರು ನನಗೆ ಫಿಟ್ನೆಸ್ ಕ್ಲಿಯರೆನ್ಸ್ನ ಕೊಡೋದಕ್ಕೆ? ಏನಾಗಬೇಕು ಇವ್ರು ನನಗೆ ಇಷ್ಟಕ್ಕೂ? ಮಾರ್ಚ್ 31ನೇ ತಾರೀಕು ಕಾಂಟ್ರಾಕ್ಟು ಎಂಡ್ ಆಗಿದೆ. ಆ್ಯಂಡ್ ನಾನು ಹೇಳಿದ್ದೀನಿ, ಆ ಕಾಂಟ್ರಾಕ್ಟ್ನ ಮತ್ತೆ ರಿನ್ಯೂ ಮಾಡಬೇಡಿ, ನನ್ನ ಹೆಸರನ್ನ ಕಾಂಟ್ರಾಕ್ಟಲ್ಲಿ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಡಬೇಡಿ ಅಂತ ನಾನೇ ಹೇಳಿದ್ದೀನಿ. ಸೊ ಇವ್ರು ಯಾರು ನನಗೆ ರಿನ್ಯೂ ಮಾಡೋದಕ್ಕಾಗಿರಲಿ, ಜೊತೆಗೆ ಆರ್ಡರ್ ಮಾಡೋದಕ್ಕಾಗಿರಲಿ, ಪರ್ಮಿಷನ್ನ ಕೊಡೋದಕ್ಕಾಗಿರಲಿ, ಇವ್ರು ಯಾರು? ನನಗೆ IPL ಆಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಆ್ಯಂಡ್ ಪ್ರಪಂಚದಾದ್ಯಂತ ಸಿಕ್ಕಾಪಟ್ಟೆ ಲೀಗ್ಗಳನ್ನ ಆಡಬೇಕು ಅಂತ ಸಖತ್ತಾಗಿ ಆಸೆ ಇದೆ. ಇವರು ಇಲ್ಲಿ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿರುವಂಥ ಪ್ಲೇಯರ್ಸ್ಗಳಿಗೆ ಬೇಕಾದರೆ ತಡೆಯಾಜ್ಞೆನ ಓಡಿಸ್ಲಿ, ಅಂದರೆ ನಿಲ್ಲಿಸ್ಲಿ, ಬೇಕಾದ್ರೆ ರೆಸ್ಟ್ರಿಕ್ಟ್ ಮಾಡಲಿ, ನೀವು ಫಿಟ್ನೆಸ್ ಕ್ಲಿಯರ್ ಮಾಡೋಗುರು ಹೋಗುಗುರು ಅಂತ. ಬಟ್ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ನಾನು ಬೇಡ ಅಂತ ಅಂದ್ರೂ ಕೂಡ ಇವ್ರು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಮಾಡಿಬಿಟ್ಟು ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧ ಪಿಟಿಷನ್ನ ಸಬ್ಮಿಟ್ ಮಾಡಿದರೆ. ಸೊ ಇದ್ರದ್ದು ಹೈರಿಂಗ್ ಯಾವಾಗಿದೆ ಅಂತಂದರೆ ಏಪ್ರಿಲ್ 9ನೇ ತಾರೀಕು. ಸೊ ನಿನ್ನೆ ಇದು ಕೋರ್ಟಲ್ಲಿ ಸೌಂಡ್ ಆಗಿದೆ. ತುಷಾರ್ ಅವರು ಸೀರಿಯಸ್ ಆಗಿ ಲೀಗಲ್ ಆ್ಯಕ್ಷನ್ನ ತೊಗೊತಿದ್ರೆ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧ. ಇವಾಗ ನೋಡಿ ಹೆಂಗಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಪ್ಲೇಯರು ಯಾರಾದರೂ ಒಬ್ಬರು BCCI ಅಗೇನ್ಸ್ಟು ಮಾತಾಡ್ದಂಗೆ, BCCI ಅಗೇನ್ಸ್ಟು ಕೇಸ್ ಹಾಕ್ದಂಗೆ ಇದು. ಸೊ ಯಾರೂ ಹೋಗೋದಿಲ್ಲ BCCI ವಿರುದ್ಧವಾಗಿ. ಬಟ್ ಇಲ್ಲಿ ನೋಡಿ, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ವಿರುದ್ಧ ಒಬ್ಬ ಪ್ಲೇಯರನ್ನೇ ಹೋಗಿದ್ದಾರೆ. ನನಗೆ ಇಷ್ಟ ಇಲ್ಲ ಗುರು. ಸಿಂಪಲ್ಲಾಗೆ ನನಗೆ ಕಂಟ್ರಿಗೆ ಆಡೋದಕ್ಕೆ ಇಷ್ಟ ಇಲ್ಲ, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ಗೆ ಆಡೋದಕ್ಕೆ ಇಷ್ಟ ಇಲ್ಲ. ಇಲ್ಲ ಆಗ್ತಿರೋಂಥ ಪಾಲಿಟಿಕ್ಸು, ಇಲ್ಲ ಆಗ್ತಿರೋಂಥ ಭೇದ ಭಾವ, ಇಲ್ಲ ಆಗ್ತಿರೋಂಥ ಒಂದು ಪಾರ್ಶಾಲಿಟಿ ಎಲ್ಲ ಏನಿದೆ, ಜೊತೆಗೆ ಒಬ್ಬ ಪ್ಲೇಯರ್ನ ಕಂಡ್ರೆ ಆಗದೆ ಇರುವಂಥದ್ದು, ಒಬ್ಬ ಪ್ಲೇಯರ್ನ ತುಳಿಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಸೊ ಇದೆಲ್ಲ ಏನಿದೆ, ಇದು ಕಂಡ್ರೆ ನನಗೆ ಆಗ್ತಾ ಇಲ್ಲ, ನಾನು ಆಡೋದಿಲ್ಲ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ನೀವು ಯಾರು ನನ್ನ ತಡೆಯೋದಕ್ಕೆ ಅಂತ ಪಿಟಿಷನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ಆ ಒಂದು ಪಿಟಿಷನಲ್ಲಿ ಹೆಸರು ಯಾರ್ಯಾರು ಇದೆ ಅಂತಂದರೆ, ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ನ ಪ್ರೆಸಿಡೆಂಟ್ ಆಗಿರುವಂಥ ಶಮಿ ಸೆಲ್ವಾ ಅವ್ರದ್ದು ಇದೆ, ಜೊತೆಗೆ ಸೆಕ್ರೆಟರಿ ಆಗಿರುವಂಥ ಬಂದುಲಾ ಅವ್ರದ್ದು ಇದೆ, ಆಮೇಲೆ ಟ್ರೆಜರರ್ ಆಗಿರುವಂಥ ಸುಜೀವಾ ಅವ್ರದ್ದಿದೆ, ಆಮೇಲೆ CEO ಆಗಿರುವಂಥ ಡಿಸೆಲ್ವಾ ಅವ್ರದ್ದು ಇದೆ. ಸೊ ಇಷ್ಟು ಜನದ ಹೆಸರನ್ನ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರಂತೆ. ಇವರು ಬೇಕು ಅಂತಲೇ ನನಗೆ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಬೇಕು ಅಂತ ಪರ್ಮಿಷನ್ ಕೊಡ್ತಿಲ್ಲ, IPL ಆಡದೇ ಇರೋ ಥರ ಮಾಡ್ತಾ ಇದ್ದಾರೆ ನನಗೆ. ಇವರು ಬೇಕು ಅಂತ ಒಳಗಡೆ ಇಂಟರ್ನಲ್ ಕ್ಲಾಶ್ಗಳನ್ನ ಇಟ್ಕೊಂಡು ನನ್ನ ಕೆರಿಯರ್ನ ಬರ್ಬಾದ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರೋವಂಥ ಸೀನ್ ಇದು. ನಾನೇ ಹೇಳಿದ್ದೀನಿ, ಸೆಂಟ್ರಲ್ ಕಾಂಟ್ರಾಕ್ಟಿಂದ ರಿನ್ಯೂ ಮಾಡಿಬಿಡಿ ನನ್ನನ್ನು. ಮಾರ್ಚ್ 31ಕ್ಕೆ ನಾನು ಮುಗಿದಿದೆ ಕತೆ ಅಲ್ಲ. ಸೊ ನೀವು ಮತ್ತೆ ರಿನ್ಯೂ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಬಟ್ ಆದರೂ ಕೂಡ ಇವ್ರು ನೋಡ್ತಾ ಅಂತಂದರೆ ನನ್ನ ಆಸೆ ಏನಿದೆಯೋ ಅದ್ರ ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ. ಇಲ್ಲ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಬೇಕು ಅಂತ ಗೊತ್ತಿಲ್ಲ ಆದರೂ ಏನು ಹೇಳ್ತಿದ್ದಾರೆ ಅಂತ. ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಬೇಕು ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ ಅಂತ. ಒಟ್ಟಿನಲ್ಲಿ ಇವರಿಗೆ ಪರ್ಮಿಷನ್ನ ಕೊಡ್ತಾ ಇಲ್ಲ, NOCನ ಕೊಡ್ತಾ ಇಲ್ಲ, ಬೇಕು ಅಂತಲೇ NOCನ ಕೊಡ್ತಾ ಇಲ್ಲ. ನನಗೆ ಕ್ಲಿಯರ್ ಮಾಡಿದ್ರು ಕೂಡ, ಫಿಟ್ಟಾಗಿ ಇದ್ರೂ ಕೂಡ ನನಗೆ NOC ಕೊಡ್ತಾ ಇಲ್ಲ ಇವರು, ಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನ ಫ್ರಾಂಚೈಸ್ ಆಗಿರ್ಬೋದು, ಅಂದರೆ ಅಕ್ರಾಸ್ ವರ್ಲ್ಡ್ ಹೇಳ್ತಾ ಇರೋದು, ಸುಮಾರು ಫ್ರಾಂಚೈಸ್. ಇವಾಗ IPL ಒಂದೇ ಅಲ್ಲ ಅವರಿಗೆ ಫ್ರಾಂಚೈಸಿ, ಬೇರೆ ಕಡೆನೂ ಕೂಡ ಲೀಗ್ ಆಡಬೇಕು ಅವರು. ಸೊ ಫ್ರಾಂಚೈಸ್ ಏನು ಕೇಳ್ತಾರೆ ಅಂತಂದರೆ, ಅವರು ಕ್ಲಿಯರೆನ್ಸ್ನ ಕೇಳ್ತಾರೆ, NOCನ ಕೇಳ್ತಾರೆ. ಸೊ ನೀನು NOCನ ತೊಗೊಂಬಾರಪ್ಪ, ಯಾವುದೇ ಕ್ಲಿಯರೆನ್ಸು ಇಲ್ದಂಗೆ ನಾವು ಆಡಿಸೋದಕ್ಕಾಗೋದಿಲ್ಲ ಅಂತ ಅವ್ರು ಕೇಳ್ತಾರೆ. ಆ್ಯಂಡ್ ರಿಪ್ಲೇಸ್ಮೆಂಟ್ನ ಭಯನೂ ಕೂಡ ನನಗಿದೆ, ಜೊತೆಗೆ ನನಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಬರೀ ರಿಪ್ಲೇಸ್ಮೆಂಟ್ ಭಯ ಒಂದೇ ಅಲ್ಲ, ನನಗೆ ಇದರಿಂದ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ನನಗೆ ಅಷ್ಟು ಅಮೌಂಟ್ ಬರಬೇಕು, ಒಂದು ಫ್ರಾಂಚೈಸಿಂದ ಅಷ್ಟು ಅಮೌಂಟ್ ಬರಬೇಕಾಗಿರೋವಂಥದ್ದು ಅಲ್ಲಿ ನನಗೆ ರೆಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅದು ಬರೋದಿಲ್ಲ ನನಗೆ. ಜೊತೆಗೆ ಕೆರಿಯರು ಕೂಡ ನಂದು ಡೌನ್ಫಾಲ್ ಆದಂಗೆ ಇರುತ್ತೆ. ಬೇಕು ಅಂತ ಈ ಥರ ಮಾಡ್ತಾಯಿದ್ದಾರೆ, ಇದನ್ನು ನೋಡಿ ಅಂತ ಹೋಗಿದ್ದಾರೆ ಕೋರ್ಟ್ ಎದುರುಗಡೆ. ಸೊ ಇವಾಗ ಫೈನಲ್ ಹೈರಿಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ 9ನೇ ತಾರೀಕೇನೋ ಹೈರಿಂಗ್ ಇದೆಯಂತೆ. ಸೊ ಕಾದೊಳಗೆ ಏನೋ ಡಿಸಿಷನ್ ಬರುತ್ತೇನೋ ಅಂತ. ನೀವ್ಯಾಗಲಿ ತಡೀತೀರ ಅವ್ರನ್ನ, ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾರ, ಅಥವಾ ಮುಚ್ಕೊಂಡು ಹೋಗಪ್ಪ ನೀನಲ್ಲಿ ಸ್ವಲ್ಪ ಫಿಟ್ನೆಸ್ ಕ್ಲಿಯರೆನ್ಸ್ ಮಾಡು ಅಂತ ಹೇಳ್ತಾರ. ಕಾಲು ದೊಡ್ಡಬೇಕಾಗತ್ತೆ. ಬಟ್ ನನ್ನ ಪ್ರಕಾರ ನೋಡ್ತು ಅಂತಂದರೆ ಏನು ಅವಶ್ಯಕತೆ ಇಲ್ಲ ಫಿಟ್ನೆಸ್ ಕ್ಲಿಯರೆನ್ಸ್ ಅನ್ನುವಂಥದ್ದು. ಯಾಕಂದರೆ ಅವರೇನು ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಏನಿಲ್ಲ. ಒಬ್ಬ ಪ್ಲೇಯರು ನನ್ನ ಕಂಟ್ರಿಗೆ ಆಡೋದಿಲ್ಲ, ನಿಮ್ಮ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಸವಾಸನೆ ಬೇಡ ನನಗೆ, ನಾನು ಇಂಟರ್ನ್ಯಾಷನಲ್ಲಿ ಹೋಗ್ತಾ ಇದ್ದೀನಿ, ಅಂದರೆ ಬೇರೆ ಲೀಗ್ಗಳಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ನೋವಂಥ ಪ್ಲೇಯರ್ಗೆ ಇವರು ಈ ಥರನೇ ಇರಬೇಕು, ಆ ಥರನೇ ಇರಬೇಕು ಅಂತ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಅವರು ಡೈರೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ತಪ್ಪು ನನ್ನ ಪ್ರಕಾರ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಕಂಟ್ರಿಗೆ ಆಡೋದಿಲ್ಲ, ನಾನು ಸೆಲೆಕ್ಟ್ ಮಾಡಿಬಿಡಿ,
ನಿಮ್ಮ ಸವಾಸನೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅವರಿಗೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಇದೊಂಥರ ಡಿಕ್ಟೇಟರ್ಶಿಪ್ ಆಗಿದೆ. ಇವಾಗ ಎಷ್ಟೋ ಲೀಗ್ಗಳಲ್ಲಿ ಆಡ್ತಾರೆ. ಇವಾಗ ನಿಕೋಲಸ್ ಪೂರ್ನ್ ಫಾರ್ ದಟ್ ಮ್ಯಾಟರ್ ನೋಡಿ, ಅವ್ರು ಎಲ್ಲ ಕಡೆಯೂ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಎಲ್ಲೂ ಕೂಡ ಆಡ್ತಾ ಇಲ್ಲ ಅವರು. ಸೊ ಅವ್ರನ್ನ ಯಾರು ಕೂಡ ಕ್ವಶನ್ ಮಾಡೋಕ್ಕಾಗೋದಿಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಆಡ್ಬೋದು ಅವರು. ಅದೇ ಇವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಬೇಕು ಅನ್ನೋ ಥರ ಕಾಣಿಸ್ತಾ ಇದೆ ಸೀನ್ನ ನೋಡ್ತು ಅಂತಂದರೆ. ಇವ್ರು ತಲೆ ಕೆಟ್ಟ ರಿಟೈರ್ಮೆಂಟ್ ಕೂಡ ಅನೌನ್ಸ್ ಮಾಡುವಂಥ ಎಲ್ಲ ಪಾಸಿಬಿಲಿಟಿನೂ ಕೂಡ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ. ಸೊ ಕಾದು ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಶ್ರೀಲಂಕನ್ ಬೋರ್ಡ್ ವಿಚಾರದ ಜೊತೆಗೆ ನುವಾನ್ ತುಷಾರ ವಿಚಾರದಲ್ಲಿ ಅಂತ. ಏನು ಕ್ಲಾಶ್ ಆಯಿತು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಇಂಟರ್ನಲ್ ಕ್ಲಾಶ್ ಅಂತೂ ನಡೀತಾ ಇದೆ. ಮತ್ತು ನುವಾನ್ ತುಷಾರ ಹೊಸ ಶ್ರೀಲಂಕನ್ ಬೋರ್ಡು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.